ಅದ್ಯಾಕೆ ಅಷ್ಟು ನಿಮ್ಗೆ ಅಟ್ರಾಕ್ಟ್ ಮಾಡಿ ಘಟ ಮೃದಂಗ ಚೆನ್ನಾಗಿ ನುಡಿಸ್ತಾ ಇದ್ರಿ ನೀವು. ವಿಕ್ಕು ಸರ್ ಮೃದಂಗ ಜೊತೆ ನುಡಿಸೋದು ನನಗೆ ತುಂಬಾ ಇಂಪ್ರೆಸಿವ್ ಆಗಿತ್ತು. ಒಬ್ಬರು ಲೇಡಿ ಘಟ ನುಡಿಸ್ತಾರೆ ಅಂದರೆ ಮೊದಲನೇದು ಆಶ್ಚರ್ಯ. ಸೊ ಹೇಗೆ ನಿಭಾಯಿಸಿದ್ರಿ ನೀವು? ನಾನು ಕಚೇರಿಗೆ ಹೋಗ್ತಾ ಇದ್ದೆ, ಆವಾಗ ಮೃದಂಗಿಸ್ಟ್ ಹೆಂಗಸರ ಜೊತೆಯಲ್ಲಿ ನುಡಿಸಲ್ಲ ಅಂತ ಹೇಳ್ಬಿಟ್ರು. ತಾಳವಾದ್ಯದ ಕನಸು ಏನಾದರೂ ಇಟ್ಕೊಂಡಿದ್ರ? ಯು ಹ್ಯಾಡ್ ಎ ಡ್ರೀಮ್? ಅದು ಹಳೆ ಒಂದು ಡ್ರೀಮ್ ನೆನಪಿಗೆ ಬಂತು. ಸರಿ, ಇದನ್ನ ಶುರು ಮಾಡೋಣ. ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಈ ಘಟತರಂಗ ಅನ್ನೋದು ಶುರುವಾಯಿತು. ಅವರಿಗೆ ನಾನು ಥ್ಯಾಂಕ್ಸ್ ಹೇಳಿದೆ. ಸೊ ಹಾಗೆ ನೀವು ಬಹುಶಃ ನೀವು 57 ಹುಟ್ಟಿದ್ದು ಅಂದರೆ ಒಂದು 74, 75 ಅಷ್ಟೊತ್ತಿಗೆ ರೆಗ್ಯುಲರ್ ಕಾರ್ಯಕ್ರಮಗಳನ್ನ ಕೊಡ್ತಾಯಿದ್ರಿ. ಹೌದು ಹೌದು, 75, 76 ಆ ಪೀರಿಯಡಲ್ಲಿ ಘಟ ನುಡ್ಸೋಕ್ಕೆ ಶುರು ಮಾಡಿಬಿಟ್ಟೆ ಮಾಡಿದ್ರಿ. ಅಂದರೆ ಅವಾಗ ಕಂಪ್ಲೀಟಾಗಿ ಮೃದಂಗ ವೈಲಿನ್ ಎಲ್ಲ ಇದಾಗೋಯ್ತು. ಅದ್ಯಾಕೆ ಅಷ್ಟು ನಿಮ್ಗೆ ಅಟ್ರಾಕ್ಟ್ ಮಾಡಿದ್ದು ಘಟ? ಮೃದಂಗ ಚೆನ್ನಾಗೇ ನುಡಿಸ್ತಾ ಇದ್ರಿ ನೀವು. ಅದೇನೋ ಗೊತ್ತಿಲ್ಲ, ಅದೇನೋ ವಿಕ್ಕು ಸರ್ ಮೃದಂಗ ಜೊತೆ ನುಡಿಸೋದು ನನಗೆ ತುಂಬ ಇಂಪ್ರೆಸಿವ್ ಆಗಿತ್ತು. ಒಂಥರ ಅವ್ರು ನುಡಿಸೋದಕ್ಕೆ ಕೇಳಿದ್ರೆ ಒಂಥರ ಗೂಸ್ ಬಂಪ್ಸ್ ಬರುತ್ತೆ. ಅದೊಂದು ರೆವಲ್ಯೂಷನರಿ ಸ್ಟೈಲ್ ಅವ್ರದ್ದು ಅಲ್ವಾ? ಹೌದು, ಫಿಂಗರಿಂಗ್ ಇರ್ಬೋದು, ಎಲ್ಲ ಇರ್ಬೋದು. ಫಿಂಗರಿಂಗ್ ಯಾಕೆಂದರೆ ಆ ಕಾಲಕ್ಕೆ ಆ ಥರ ಇರಲಿಲ್ಲ. ಹೌದು, ಇವಾಗ ಹೇಗೆ ಕಂಜರಾಗೆ ಇಲ್ಲಿ ರಾಮಾಚಾರ್ಯ ಇದ್ದರು, ಅಲ್ಲಿ ಹರಿಶಂಕರ್. ಅಂದರೆ ಮೃದಂಗಕ್ಕೆ ಸರಿ ಸಮಾನವಾಗಿ ನುಡಿಸ್ಬೋದು ಅಂತ ತೋರಿಸ್ಕೊಟ್ಟವ್ರು ಇವರೆಲ್ಲ. ಬಹುಶಃ ಆ ಪೀರಿಯಡ್ನಲ್ಲಿ ವಿನಾಯಕರಾಮು ಇನ್ನೂ ಅಷ್ಟೊಂದು ಇದಿರಲಿಲ್ಲ. ಅಂದರೆ ಆವಾಗಿಂದನೂ ಅವರು ನುಡಿಕಾರಗಳು, ಸೊಲ್ಕಟ್ಟುಗಳು, ಆ ಪೊಸಿಷನಿಂಗು ಎಲ್ಲ ಅವರು ಒಂದು ಇದು ಮಾಡಿದ್ರು, ಸ್ಟ್ರೀಮ್ ಲೈನ್ ಮಾಡಿದ್ರು. ನೀವು ಅವ್ರ ಹತ್ರನೂ ಪಾಠ ಕಲಿತ್ರಿ, ಹರಿಹರ್ ಶರ್ಮಾ ಅವ್ರ ಹತ್ರನೂ ಕಲಿತ್ರಿ. ಸೊ ಏನು ವ್ಯತ್ಯಾಸ ಆಯಿತು ಇಬ್ಬರ ಹತ್ರನೂ? ಅಂದರೆ ಡಿಫ್ರೆನ್ಸ್ ಯು ಫೈಂಡ್? ಇಲ್ಲ, ಅವರು ತುಂಬ ಸ್ಟ್ರಿಕ್ಟ್, ದೊಡ್ಡವರು. ಅವರು ತುಂಬ ಸ್ಟ್ರಿಕ್ಟ್, ಬಟ್ ಅಷ್ಟೇ ಪ್ರೀತಿನೂ ತೋರಿಸ್ತಾರೆ. ಅಂದರೆ ವಾದ್ಯ ಅಂತ ಬಂದಾಗ ಅಷ್ಟೇ ಸ್ಟ್ರಿಕ್ಟ್, ಸರಿಯಾಗಿ ನುಡಿಸ್ಬೇಕು, ಎಲ್ಲ ಅಭ್ಯಾಸ ಮಾಡಬೇಕು. ಅವರು ಬುಕ್ ಮೃದಂಗ ಪಾಡಬೋದಿನಿ ಅಂತ ಮೃದಂಗಕ್ಕೋಸ್ಕರ ಒಂದು ಬುಕ್ ಪ್ರಿಪೇರ್ ಮಾಡ್ತಾ ಇದ್ರು. ಅದಕ್ಕೆ ಇದು ಬರುತ್ತೆ, ತಿತ್ತಕ್ಕೆ ಪ್ರೂಫ್ ಬರುತ್ತೆ. ಆ ಪ್ರೂಫ್ ನನ್ನ ಹತ್ರ ಕೊಟ್ಬಿಟ್ಟು, ಇವತ್ತು ನಾನು ಹೇಳ್ಕೊಟ್ಟೆಲ್ಲ ಆ ಲೆಸನೇ ಅದರಲ್ಲಿ ಇರೋದು, ಸರಿಯಾಗಿ ಪ್ರೂಫ್ ನೋಡು ಅಂತ ಹೇಳೋರು. ಅದು ತುಂಬ ಕಷ್ಟದ ಕೆಲಸ, ಪ್ರೂಫ್ ನೋಡೋದು. ಎಷ್ಟೇ ನೋಡಿದ್ರು ಒಂದು ಮಿಸ್ಟೇಕ್ ಇದ್ದೇ ಇರುತ್ತೆ. ಅದು ಆ ಕಾಲದಲ್ಲಿ. ಈಗ ಡಿಜಿಟಲ್ ಕಾಲದಲ್ಲಿ ಕರೆಕ್ಷನ್ ಈಸಿ, ಅವಾಗ ಅಲ್ಲ. ಸೊ ವಿನಾಯಕರಾಮ್ ಅವ್ರ ಹತ್ರ ಕಲಿತಾ ಇದ್ರಲ್ಲ, ಅದು ಹೌದು. ಅವರು ತುಂಬ ಒಂಥರ ಏನು ಹೇಳಬೇಕು, ಒಂದು ಮಗು ಥರ ಅವರು. ಹೌದೌದು. ಅವ್ರಿಗೆ ಏನು ಗೊತ್ತಿದೆಯೋ ಅದೆಲ್ಲ ಹೇಳ್ಕೊಟ್ಬಿಡ್ತಾರೆ. ಏನು ಹಿಂಗೆ ಮುಚ್ಕೊ, ಹರಿಹರ ಶರ್ಮಾ ಅವರೇ ನನ್ನ ಹತ್ರ ಹೇಳಿದ್ರು, ಹಿಂಗೆ ಮುಚ್ಕೊಂಡು ಇರಬಾರ್ದು, ನೀನು ಎಲ್ರಿಗೂ ಎಲ್ಲ ಹೇಳ್ಕೊಡು, ಆವಾಗಲೇ ಪಾಲಿಸ್ತಾ ಇದ್ದಾರೆ, ಹೊಸದು ಬರುತ್ತೆ ಅಂತ. ಅವರು ಮಗುವಿನ ಮನಸ್ಸು ಅಂದ್ರಲ್ಲ, ನಾವು ನಿಮಗೆ ಜ್ಞಾಪಕ ಇರುತ್ತೆ, ನಮ್ಮ ಫೌಂಡೇಶನಲ್ಲಿ ನೀವು ಅವರೆಲ್ಲ ನುಡಿಸಿದ್ರಿ. ಅವ್ರು ನೋಡೋಕ್ಕೆ ನಾನು ಹೋಟೆಲ್ಗೆ ಹೋಗಿದ್ದೆ. ಆವಾಗ ವಿಳೆದೆಲೆ ಸಿಕ್ಕಿರಲಿಲ್ಲ. ಎಲ್ಲೋ ಫೋನ್ ಬಂತು, ನೀವು ಬರ್ತಾ ಒಂದು ಸ್ವಲ್ಪ ವಿಳೆದೆಲೆ ತೊಗೊಂಬಪ್ಪ. ಆಮೇಲೆ ನಾವು ತೊಗೊಂಡೋದ್ರೆ ಅವ್ರು ಆ ಖುಷಿ ನೋಡಬೇಕು. ಇವಾಗ ಚಾಕ್ಲೇಟ್ ಕಂಡ್ರೆ ಮಕ್ಕಳು ವಾಪ ಆ ವಿಳೆದೆಲೆ ಅದು ಒಂದಿನದಿಂದ ಇರಲಿಲ್ವಂತೆ ಅಲ್ಲಿ. ಆ ಹೋಟ್ಲ ಏಟ್ರಿಯನಲ್ಲೂ ಎಲ್ಲೋ ಇದ್ರು ಅವರು. ಹಾಗೆ ಸೊ ಕಲಿತ್ರಿ. ಆಮೇಲೆ 80s ಏನೋ ನೀವು ಮದುವೆ ಆಯಿತು. ಮದುವೆ ಆಗಿ ಬೆಂಗಳೂರಿಗೆ ಬಂದೆ. ರಾಮಗೋಪಾಲ್ ಅವರು ಆವಾಗಿಂದ ಇಲ್ಲೇ ಇದ್ರಲ್ವಾ? ಇಲ್ಲ, ಅವರು ಫಸ್ಟ್ ಭೋಪಾಲ್ನಲ್ಲಿದ್ದರು. ಆಮೇಲೆ ನನ್ನನ್ನೇ ನೋಡೋಕ್ಕೆ ಬಂದಾಗ ಅವರು ಡೆಲ್ಲಿನಲ್ಲಿದ್ದರು. ಎಲ್ಲ ಸೆಟ್ ಆದಮೇಲೆ ಬೆಂಗಳೂರಿಗೆ ಬಂದುಬಿಟ್ರು. ನಾನು ಡೆಲ್ಲಿಗೆ ಹೋಗೋ ಒಂದು ಅವಕಾಶ ಸಿಕ್ಕಲಿಲ್ಲ. ಬಿಡಿ ನಮ್ಮ ಬೆಂಗಳೂರು ಅದೃಷ್ಟ. ಅದು ನೀವು ಭೋಪಾಲ್ಗೆ ಹೋಗ್ಬಿಟ್ಟಿದ್ರೆ ಕಷ್ಟ ಆಗ್ಬಿಟ್ರು. ಸೊ ಆವಾಗಿಂದ ಯು ಆರ್ ಸೆಟಲ್ಡ್ ಇನ್ ಬ್ಯಾಂಗ್ಳೂರ್. ತುಂಬ ಸಂತೋಷ. ಹೇಳಿ ಮೇಡಮ್, ಆ ಜರ್ನಿ ಹೇಗಿತ್ತು ಘಟ್ಟದಲ್ಲಿ? ಯಾಕೆಂದರೆ
ಒಬ್ಬರು ಲೇಡಿ ಘಟ ನುಡಿಸ್ತಾರೆ ಅಂದರೆ ಮೊದಲನೇದು ಆಶ್ಚರ್ಯ, ಇನ್ನೊಂದು ಸೌಂಡ್ ಬರುತ್ತಾ ಅಂತ ನೀವೇ ಹೇಳಿದ್ರಿ. ಅವ್ರು ಹರಿಹರ್ ಶರ್ಮಾನೇ ಅಯ್ಯೋ ತುಂಬ ಕಷ್ಟ ಅಮ್ಮ ಅಂತೇಳಿ. ಅದರಲ್ಲಿ ಮಾನ ಮದುವೆ ಘಟ, ಅದರಲ್ಲಿ ಸೌಂಡ್ ತೆಗೆಯೋದು ಕಷ್ಟ. ಆದರೆ ಸೌಂಡ್ ತೆಗೆದ್ರೆ ಆ ಕ್ಲಾರಿಟಿನೇ ಬೇರೆ. ಹೌದು, ಖಂಡಿತ ಖಂಡಿತ. ಅಡ್ವಾಂಟೇಜು ಡಿಸಡ್ವಾಂಟೇಜು. ಸೊ ಹೇಗೆ ನಿಭಾಯಿಸಿದ್ರಿ ನೀವು? ಅಂದರೆ ಒಂಥರ ಅವ್ರು ಏನು ಮುಕ್ತಾಯಗಳೆಲ್ಲ ಹೇಳ್ಕೊಟ್ರೋ, ಏನು ಫಿಂಗರಿಂಗ್ ಟೆಕ್ನಿಕ್ಸ್ ಎಲ್ಲ ಹೇಳ್ಕೊಟ್ರೋ ಅದೆಲ್ಲ ಮನಸ್ಸಲ್ಲಿ ಒಂದ್ಸಲಿ ಎಲ್ಲ ಹೇಳ್ಕೊಂಡು ಅದನ್ನೇ ಒಂದು ಬೈಹಾರ್ಟ್ ಮಾಡೋದು ಎಲ್ಲ. ಆಮೇಲೆ ಅದನ್ನು ಗಡ ತಗೊಂಡು ದಿವಸ ಒಂದು ಬೆಳಗ್ಗೆ ಒಂದು 3 hours, ಸಾಯಂಕಾಲ ಸಿಕ್ಕಿದ್ರೆ ಒಂದು 3 hours ಮಾಡ್ತಾನೇ ಇರೋದು. ಮದುವೆಗೆ ಮುಂಚೆ ಇನ್ನೂ ಸೀರಿಯಸ್ ಆಗಿ ಮಾಡ್ತಾ ಇದ್ದೆ. ಮದುವೆ ಆದಮೇಲೆ ಸ್ವಲ್ಪ ಸ್ವಲ್ಪ ಕಡಿಮೆ ಆಯಿತು. ಅಲ್ಲಲ್ಲ, ಇದೊಂದು ಜವಾಬ್ದಾರಿನೂ ಬರುತ್ತೆ. ಹೌದು. ಬಟ್ ಐ ಥಿಂಕ್ ಎರಡೂ ಬ್ಯಾಲೆನ್ಸ್ ಮಾಡಿದ್ದಕ್ಕೆ ನೀವು ಇದು ರೀಚ್ ಆಗಿದ್ದೀರಾ ಅಂತ. ಅದು ನಾನು ಮಾಡಿದ್ದೆ ಅನ್ನೋದಕ್ಕಿಂತ ನಮ್ಮ ಯಜಮಾನರು ರಾಮ್ ಗೋಪಾಲ್ ಅವರು ತುಂಬಾ ಅದು ನೋಡಿದ್ದೀನಿ. ಯಾವಾಗಲೂ ನಿಮ್ಮ ಜೊತೆ ಕರ್ಕೊಂಡು ಹೋಗೋದು, ಕರ್ಕೊಂಬರೋದು, ತುಂಬಾ ಅಥವಾ ಘಟ ಎತ್ಕೊಂಬರೋದು ಇಟ್ಸ್ ನಾಟ್ ಈಸಿ. ಅಂದರೆ ಎರಡೂ ಇದ್ರೇನೆ ಲೇಡೀಸ್ಗೆ ಆ ಕಾಂಪ್ರಮೈಸ್, ಅಂದರೆ ಸಂಸಾರನೂ ನೋಡ್ಕೋಬೇಕು, ಸಂಗೀತನೂ ಇಟ್ಕೋಬೇಕು ಅಂದರೆ ಅವ್ರದ್ದು ಸಪೋರ್ಟ್ ಬೇಕೇ, ಖಂಡಿತ ಬೇಕು, ಇಲ್ಲಾಂದರೆ ಆಗೋದೇ. ಸೊ ಆವಾಗಿಂದ ನೀವು ರೆಗ್ಯುಲರ್ ಆಗಿ ಇಲ್ಲಿ ಕಚೇರಿಗಳು ಇಲ್ಲೇನು ಆಲ್ ಓವರ್ ಇಂಡಿಯಾ ಕೊಡ್ತಾಯಿದ್ದೀರಿ. ಸೊ ಹೇಳಿ ನಿಮ್ಮ ಜರ್ನಿ ಆಮೇಲಿಂದ. ಹೌದು, ನಾನು ಬ್ಯಾಂಗ್ಳೂರು ಬಂದ ಮೇಲೆ ಒಂದು ಕಾಂಪಿಟಿಷನ್, ಇದು ಪೇಪರಲ್ಲಿ ಯಾರು ಬೇಕಾದರೂ ಬಂದು ರಿಜಿಸ್ಟರ್ ಮಾಡ್ಕೋಬೋದು ಅಂತ ಹೇಳಿದ್ರು. ಅದು ವಯಸ್ಸೆಲ್ಲ ಅದರಲ್ಲಿ ಏನೂ ಇಲ್ಲವೇ ಇಲ್ಲ. ಸರಿ ಅಂತ ನಾನು ಹೆಸರು ಕೊಟ್ಟೆ. ಆವಾಗ ನೋಡಿ ಸರಿ ನುಡ್ಸೋಕ್ಕೆ ಕರೆದ್ರು. ಆವಾಗ ಆರ್ ಕೆ ಶ್ರೀಕಂಠನ್ ಸರ್ ಜಡ್ಜ್ ಆಗಿದ್ದರು. AAR ಅಲ್ಲ, ಇದು ಗೌರ್ಮೆಂಟ್ದು ಯೂತ್ ಟ್ಯಾಲೆಂಟ್. ಅದು ಅವರೆಲ್ಲ ಆದಮೇಲೆ ನೀನು ಬರ್ಬೋದಾ ಈ ಕಾಂಪಿಟೇಷನ್ಗೆ ಅಂತ ಕೇಳಿದ್ರು. ನನಗೇನು ಗೊತ್ತಿಲ್ಲ ಸರ್, ನಾನು ಆವಾಗ ಕನ್ನಡನೂ ಅಷ್ಟೊಂದು ಮಾತಾಡೋಕ್ಕೆ ಬರಲ್ಲ. ಪೇಪರಲ್ಲಿ ವಯಸ್ಸೆಲ್ಲ ಹಾಕಿಲ್ಲ, ಅದಕ್ಕೆ ಬಂದೆ. ನನಗೆ ಒಂದು ಇಂಟ್ರೊಡಕ್ಷನ್ ಬೇಕಾಗಿತ್ತು. ನಾನು ಈ ಥರ ಬೆಂಗಳೂರಲ್ಲಿ ಇದ್ದೀನಿ ಅನ್ನೋದು, ನುಡಿಸ್ತೀನಿ, ಓಪನ್ ಆಗಬೇಕು. ತುಂಬ ಸಂತೋಷ, ಚೆನ್ನಾಗಿತ್ತು ಅಂತ ಹೇಳಿದ್ರು, ಆಶೀರ್ವಾದ ಮಾಡಿದ್ರು. ಆವಾಗ ಅವರು ನನಗೆ ಪ್ರೈಸು ಕೊಟ್ಟರು. ಆಮೇಲೆ ಅವ್ರ ಕಚೇರಿಗೂ ನುಡಿಸಿದ್ದೆ. ಆವಾಗ ಇವರು ಮೊಯ್ಲಿ ಅವರು ಚೀಫ್ ಮಿನಿಸ್ಟರ್ ವೀರಪ್ಪ ಮೊಯ್ಲಿ ಅವರು ಕೈಯಿಂದ ಬಿರುದು ಸಿಕ್ತು. ಆವಾಗ ಅಂದರೆ 23 ವರ್ಷ ನಿಮಗೆ? ಹೌದು, 24 ಇರ್ಬೋದು, 23 ಇರುವಾಗ ನನಗೆ ಮದುವೆ ಆಯಿತು. ಆವಾಗಿಂದ ಆಕಾಶವಾಣಿ ಅಷ್ಟರಲ್ಲೇ ನೀವು ಗ್ರೇಡ್ ಚೇಂಜ್ ಮಾಡಿಕೊಂಡೆ. ಅಲ್ಲಿಂದ ಗ್ರೇಡ್ ಅಲ್ಲೇ ಆಗಿತ್ತು ನಿಮಗೆ? ಇಲ್ಲ, ಅಲ್ಲಿ ಬಿನೇ ಆಯಿತು. ಅಲ್ಲಿಂದ ಇಲ್ಲಿ ಟ್ರಾನ್ಸ್ಫರ್ ಮಾಡಿಕೊಂಡು BI ಮಾಡ್ಕೊಳ್ಳೋಕ್ಕೆ ಟ್ರೈ ಮಾಡಿದೆ, ಏನೋ ಫೇಲ್ ಆಯಿತು. ಆಮೇಲೆ ಒಂದು 5 years ಮಾಡಬಾರ್ದು ಅಂತ ಒಂದು ರೂಲ್. 5 ವರ್ಷ ಆದಮೇಲೆ ತಿರ್ಗಾ ಅಪ್ಲೈ ಮಾಡಿದೆ, BI ಆಯಿತು. ಆಮೇಲೆ A ಗ್ರೇಡ್ಗೆ ಡಬಲ್ ಆಡಿಷನ್ ಆಯಿತು. ಬೆಂಗಳೂರಲ್ಲಿ ಒಂದು ರೆಕಾರ್ಡಿಂಗ್ ಆಯಿತು. ಅದನ್ನು ಹೋದ್ಮೇಲೆ ಹೈದರಾಬಾದಲ್ಲಿ ಕರೆದು, ಆವಾಗ ಏನೋ ಸ್ವಲ್ಪ ಇವರೇ ನುಡಿಸ್ತಾರಾ ಇಲ್ವಾ ಅಂತ, ಆ ಕ್ಯಾಂಡಿಡೇಟ್ ಸೇಮ್ ಕ್ಯಾಂಡಿಡೇಟೇ ನುಡಿಸ್ತಾರಾ ಇಲ್ವಾ ಅನ್ನೋ ಒಂದು ಚಿಕ್ಕದಾಗಿ ಇದು ಪರೀಕ್ಷೆ. ಸೊ ಅಲ್ಲಿ ಹೈದರಾಬಾದ್ಗೆ ಹೋಗಿ ಡಬಲ್ ಆಡಿಷನ್ ಆಯಿತು, A ಗ್ರೇಡ್ ಸಿಕ್ತು. A ಟಾಪು ಆದರೆ A ಟಾಪ್. ಡಬಲ್ ಆಡಿಷನ್ನು ನಾನು ಕೇಳೇ ಇಲ್ಲ ತುಂಬ. ಹೌದು, ಡಬಲ್ ಆಡಿಷನ್. ಬರೀ ನಿಮ್ಮ ಕೇಸಲ್ಲ ಅಥವಾ ಮುಂಚೆ ಇತ್ತು ಅದು ಗೊತ್ತಿಲ್ಲ ನನಗೆ. ಇಲ್ಲ, ನಾನು ಆ ಸಂದರ್ಭದಲ್ಲಿ ಹಂಗೆ ಆ ವರ್ಷ ಅಂತ ಹೇಳ್ಬೋದು. ಬಹುಶಃ ಯಾರೋ ಏನೋ ಹಂಗಾಗಿ ಮಾಡಿರೋದ್ರಿಂದ ಆ ಥರ ಆಗಿರಬಹುದು. ಇರುತ್ತೆ, ಏನು ಮಾಡೋ, ಯಾಕೆಂದರೆ ಟೇಪ್ ಮಾತ್ರ ಹೋಗುತ್ತೆ ಇಲ್ಲಿಂದ, ನುಡ್ಸಿರೋರು ಯಾರು ಏನು ಗೊತ್ತಾಗೋದಿಲ್ಲ. ಸೊ ಆವಾಗಿಂದ ನೀವು ಈ ತಾಳವಾದ್ಯದ ಕನಸು ಏನಾದರೂ ಇಟ್ಕೊಂಡಿದ್ರಾ? ಯು ಹ್ಯಾಡ್ ಎ ಡ್ರೀಮ್?
ಇಲ್ಲ ಏನಿಲ್ಲ, ನನಗೆ ಕಚೇರಿ ನುಡಿಸ್ಬೇಕು ಅಷ್ಟೇ. ನನಗೆ ಮೃದಂಗ ಆರ್ಟಿಸ್ಟ್ ಜೊತೆ ನುಡಿಸೋದು ಅನ್ನೋದು ಒಂದು ಚಾಲೆಂಜ್. ಹೌದು, ಅದು ಒಂದು ನನಗೆ ತುಂಬ ಸಂತೋಷ ಕೊಡುತ್ತೆ. ಅವ್ರು ಏನು ನುಡಿಸಿದ್ರೋ ಅದಕ್ಕೆ ನಾವು ಸರಿಯಾದ ಒಂದು ಜವಾಬು ಕೊಟ್ಟರೆ ಒಂದು ಸಂತೋಷ. ಅದನ್ನ ಮೇಲೆ ನನಗೆ ತುಂಬ ಆಸೆ ಜಾಸ್ತಿ. ಒಂದು ಸಂದರ್ಭದಲ್ಲಿ ನಾನು ಕಚೇರಿಗೆ ಹೋಗ್ತಾ ಇದ್ದೆ, ಆವಾಗ ಮೃದಂಗಿಸ್ಟ್ ಹೆಂಗಸ್ರ ಜೊತೆಯಲ್ಲಿ ನುಡ್ಸಲ್ಲ ಅಂತ ಹೇಳ್ಬಿಟ್ರು. ಹಂಗೆ ವಾಪಸ್ ಬಂದೆ. ನನಗೆ ತುಂಬ ಒಂಥರ ದುಃಖವಾಗಿತ್ತು. ಇದಕ್ಕೆ ಏನಾದರೂ ನಾವು ಮಾಡಬೇಕು, ಇದಕ್ಕೆ ಏನಾದರೂ ನಾವು ಮಾಡಲೇಬೇಕು. ಇದು ನಮ್ಮ ಇಷ್ಟು ಕಲಿದ ಮೇಲೆ ವಿಕು ಸರ್ ಆಗಲ್ಲ ಅಂತ ಹೇಳಿದ್ರು, ಆಮೇಲೆ ಹರಿಹರ ಶರ್ಮಾ ಸರ್ ಹೇಳಿಕೊಟ್ರು. ಇದೆಲ್ಲ ಇಷ್ಟೊಂದು ನಾವು ಪ್ರಯತ್ನ ಮಾಡಿ ಇದನ್ನು ಹಂಗೇ ಇಡಕ್ಕೆ ನನಗೆ ಮನಸ್ಸು ಬರ್ತಾ ಇಲ್ಲ. ಆವಾಗ ನಾವು ಈ ಬಿಫೋರ್ ಮ್ಯಾರೇಜ್ ನಮ್ಮ ಸ್ಟೂಡೆಂಟ್ಸ್ ಎಲ್ಲ ಸೇರಿ ಒಂದು ತಾಳವಾದ್ಯ ಎಲ್ಲ ಮಾಡ್ತಾ ಇದ್ವಿ ವಿಕು ಸರ್ ಜೊತೆ. ಆಮೇಲೆ ಸುಮ್ಮನೆ ಎಲ್ಲ ಮಕ್ಕಳೆಲ್ಲ ಚಿಕ್ಕವರೆಲ್ಲ ಸೇರಿ ಒಂದು ತಾಳವಾದ್ಯ ಕೊಡೋದು. ಒಂದೊಂದು ಸಂಡೇನೂ ಮಹಾಬಲಿಪುರಂ ಹತ್ರ ಒಂದು ರೆಸಾರ್ಟ್ ಇರುತ್ತೆ, ಅದಕ್ಕೆ ವ್ಯಾನ್ ಒಂದು ಬರುತ್ತೆ, ನಾವೆಲ್ಲ ಹೋಗಿ ಅಲ್ಲಿ ನುಡಿಸ್ತೀವಿ. ಅಲ್ಲಿ ಎಲ್ಲ ಫಾರಿನರ್ಸ್ ಎಲ್ಲ ಬರುತ್ತಾರೆ. ಅವ್ರ ಮುಂದೆ ಒಂದು ತಾಳವಾದ್ಯ ನುಡಿಸಿ ತೋರಿಸ್ಬೇಕು. ಆವಾಗ ವಿಕು ಸರ್ ಗಡಮಾಲ ಅಂತ ಒಂದು ಮಾಡ್ತಾಯಿದ್ರು. ಗಡಮಾಲ ಅಂದರೆ ಒಬ್ಬೊಬ್ಬರು ಒಂದೊಂದು ಶ್ರುತಿ ಗಡ ಇಟ್ಕೊಳ್ಳೋದು, ಒಂದು ಮೆಲಡಿಕ್ ಆಗಿರುತ್ತೆ. ಇವರು ಲೀಡ್ ಮಾಡ್ತಾ ಇರ್ತಾರೆ, ಎಲ್ಲ ಒಬ್ಬೊಬ್ಬರು ಒಂದೊಂದು ಸೋಲೋ ಥರ ನುಡಿಸ್ಕೊಂಡು ಕರಪ್ ಮಾಡಿಕೊಂಡು ಒಂದು ಮೋರ ಮುಕ್ತಾಯ ಮಾಡೋದು. ಅದು ಒಂಥರ ಆವಾಗ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ನನಗೆ ಒಂದು ಯೋಚನೆ, ಒಬ್ಬರೇ ಇಷ್ಟು ಗಡ ಇಟ್ಕೊಂಡ್ರೆ ಒಂದು ರಾಗ ಬರುತ್ತಾ, ಅದರಲ್ಲಿ ಏನಾದರೂ ಚೆನ್ನಾಗಿ ಒಂದು ಗಡದಲ್ಲೇ ಏನಾದರೂ ಮಾಡೋಕ್ಕೆ ಸಾಧ್ಯನಾ ಅಂತ ಒಂದು ಮನಸ್ಸಲ್ಲಿ ಇತ್ತು. ನನಗೆ ಹೊರಗಡೆ ಹೇಳೋಕ್ಕೆ ಒಂದು ಭಯ, ಸಂಕೋಚ, ಏನಾದರೂ ತಪ್ಪಾಗಿಬಿಟ್ರೆ ಏನು ಅಂತ ಸುಮ್ಮನೆ ಮನಸ್ಸೊಳಗೇ ಇತ್ತು ಆ ಡ್ರೀಮ್ ಒಂದು. ಸೊ ಈ ಥರ ಆಗಿದ್ದ ಮೇಲೆ ನನಗೆ ಅದು ಹಳೇ ಒಂದು ಡ್ರೀಮ್ ನೆನಪಿಗೆ ಬಂತು. ಸರಿ, ಇದನ್ನು ಶುರು ಮಾಡೋಣ, ಇದು ಏನಾದರೂ ಮಾಡೋಕ್ಕೆ ಆಗುತ್ತಾ ಅಂತ ಗಡ ತರಂಗ್ ಅಂತ ಶುರು ಮಾಡಿದೆ. ಹೆಂಗಸರು ಕಲಾವಿದರು ಪರ್ಕಷನ್ ನುಡಿಸೋರು ಬೇಡ ಅಂತ ಹೇಳ್ತಾರಲ್ಲ, ಅವರೆಲ್ಲ ಸೇರಿಕೊಂಡು ಒಂದು ಸ್ತ್ರೀ ತಾಳ್ ತರಂಗ್ ಅಂತ ಒಂದು ಗ್ರೂಪ್ ಮಾಡಿ ಸುಮಾರು ಒಂದು 35 ವರ್ಷಕ್ಕೆ ಮೇಲಾಗಿ ನಾನು ಗಡ ತರಂಗ್ ನಮ್ಮ ಗ್ರೂಪ್ ಅಲ್ಲಿ ಮಾಡ್ತಾಯಿದ್ದೆ. ಸ್ತ್ರೀ ತಾಳ್ ತರಂಗ್ ಅಂತ ಸಾಕಷ್ಟು ಕಡೆ ಮಾಡಿದ್ದೀರಿ, ಬೇರೆ ದೇಶಗಳಿಗೂ ಹೋಗಿದ್ದೀರಿ. ಸೊ ಅದರಲ್ಲಿ ಘಟತರಂಗ್ ಇವಾಗ ಎಲ್ಲ ಸುಮಾರು ಕೀರ್ತನೆಗಳು ನುಡಿಸ್ತೀರಿ, ಅದಕ್ಕಾಗಿ ಯು ಹ್ಯಾವ್ ಕಂಪೋಸ್ಡ್ ಕೆಲವೆಲ್ಲ. ಹೌದು, ಕೆಲವು ಘಟತರಂಗ್ ಕಾಂಪೋಸಿಷನ್ಸೇ ಇದೆ. ಸೊ ಅದೆಲ್ಲ ಬೇರೆ ಬೇರೆ ರಾಗಗಳು, ಬೇರೆ ತಾಳಗಳು ಎಲ್ಲ ಮಾಡಿದ್ದೀನಿ. ಅಂದರೆ ಮಿನಿಮಮ್ 7 ಘಟ ಇರಲೇಬೇಕು. 6 ಘಟ ಎಲ್ಲ ಪೆಂಟಟಾನಿಕ್ ಮೋಸ್ಟ್. 6ಕ್ಕೆ ಮೇಲೆ 7 ನುಡಿಸ್ಬೋದು, ಎಲ್ಲ ಸಂಪೂರ್ಣ ರಾಗನೂ ನುಡಿಸ್ಬೋದು, ಬಟ್ ಅದು ರೀಚ್ ಆಗಬೇಕು. ಬಟ್ ಒಂದೇ ಒಂದು ಆಕ್ಟಿವ್ನೇ. ಇವಾಗ ಜಲತರಂಗ್ ಕೂಡ ನಿಮಗೆ 1-2 ಸ್ವರ ಸಿಗುತ್ತೆ, ಮೇಲ್ಗಡೆ ಸಿಗುತ್ತೆ, ಹೆಚ್ಚು ಕಡಿಮೆ ಇದೇ ಥರನೇ. ಕರೆಕ್ಟ್ ಅಲ್ವಾ? ಆಮೇಲೆ ಆ ಶ್ರುತಿ ಕರೆಕ್ಟಾಗಿ ಸಿಗೋದು, ರಾಗಗಳಿಗೆ ಬೇರೆ ಬೇರೆ ಸ್ವರಗಳು ಅಲ್ವಾ? ಹೌದು, ಅದು ಅದೆಲ್ಲ ಸಿಗ್ಬೇಕಾದ್ರೆ ಅದೂ ಭಗವತ್ ಕೃಪೆನೇ. ಯಾಕೆಂದರೆ ನಿಮಗೆ ಗೊತ್ತಿದೆ, ಇವಾಗ ಸಿ ಅಂತ ಸಿಕ್ಕಿದ್ರು ಅದು ಸಿ ಇರಲ್ಲ, ಸ್ವಲ್ಪ ಕಡಿಮೆ ಜಾಸ್ತಿ ಇರುತ್ತೆ. ಆಮೇಲೆ ನಾವೇನೇ ಟ್ಯೂನ್ ಮಾಡಿದ್ರು ನುಡಿಸ್ತಾ ಹೀಟ್ಗೆ ವೇರಿ ಆಗುತ್ತೆ. ಬಟ್ ಅದು ತುಂಬ ಚೆನ್ನಾಗಿದೆ ಕಾನ್ಸೆಪ್ಟ್. ವೀಣೆ ಫ್ಲೂಟ್ ಇಟ್ಕೊಂಡು ನೀವು ಒಂದು ಮೃದಂಗ, ಒಂದು ಮೋರ್ಚಿಂಗು, ನೀವು ಸಾಮಾನ್ಯಕ್ಕೆ ಅದು. ಸೊ ಇದು ಬಿಡಿ, ಯಾರೋ 1-2-3 ಜನ ಲೇಡೀಸ್ ಜೊತೆ ನುಡ್ಸಲ್ಲ, ಏನೋ ಅವ್ರ ಪ್ರಿನ್ಸಿಪಲ್ ನಮಗೆ ಬೇಡ ಅದು. ಬಟ್
ಒಂದು 80-90% ಇರೋ ವಿದ್ವಾಂಸರ ಜೊತೆ ಎಲ್ಲ ನೀವು ನುಡಿಸಿದ್ದೀರಾ? ಖಂಡಿತ ನುಡಿಸಿದ್ದೀನಿ. ಆ ಕಾಲದಲ್ಲಿ ಇವರು ಡಿ ಕೆ ಜಯರಾಮನ್ ಸರ್, ಲಾಲ್ಗುಡಿ ಜಯರಾಮನ್ ಸರ್, ವೇಲೂರು ರಾಮಭದ್ರನ್ ಸರ್, ಪಾಲಕ್ಕಾಡ್ ರಘು ಸರ್ ಜೊತೆ ಕೂಡ ನುಡಿಸಿದ್ದೀನಿ ಒಂದ್ಸಲಿ. ಚೆಂಗಲ್ಪಟ್ಟು ರಂಗನಾಥನ್ ಸರ್, ಎಲ್ಲ ವೆಂಕಟೇಶ್ವರ ರಾವ್ ಅವ್ರ ಜೊತೆನೂ ನುಡಿಸಿದ್ದೀನಿ. ಬೇಕಾದಷ್ಟು ಈಗ ಹೇಳ್ತಾನೆ ಹೋಗ್ಬೋದು. ಟಿ ವಿ ಗೋಪಾಲಕೃಷ್ಣನ್ ಸರ್ ತುಂಬ ನನಗೆ ಎನ್ಕರೇಜ್ಮೆಂಟ್ ಕೊಟ್ಟರು. ಉಪೇಂದ್ರನ್ ಸರ್, ಟಿ ಕೆ ಮೂರ್ತಿ ಸರ್, ಎಲ್ಲರ ಜೊತೆನೂ ನುಡಿಸಿದ್ದೀನಿ. ಅವ್ರ ಜೊತೆ ನುಡ್ಸೋಲ್ಲ ಕೂತ್ಕೊಂಡ್ರೆ ಒಂದು ಹೌದು ಹೌದು ಸೌಭಾಗ್ಯ ಅಲ್ವಾ? ಅವ್ರ ಜೊತೆ ನಡ್ಸುವಾಗ ಅವ್ರು ಏನು ಮಾಡ್ತಾರೆ, ಮುಕ್ತಾಯ ಮಾಡುವಾಗ ಎತ್ತು ಹಾಕೋ ಒಂದು ಕೋರ್ವೆ, ಎಡ್ತು ತೂಕ್ ಪುಡಿ ಅಂತಾರೆ. ಆ ಥರ ಒಂದು ದೊಡ್ಡ ಮನಸ್ಸು. ಹೌದೌದು. ಜೊತೆಲಿರೋರು ನುಡಿಸ್ಲಿ, ಅವ್ರಿಗೂ ಕ್ಲಾಪ್ಸ್ ಬೀಳಲಿ, ಅವ್ರಿಗೂ ಹೆಸರು ಬರಲಿ. ಹೌದು, ನಿಮ್ಮ ಥರನೇ. ಅಯ್ಯೋ ನಾವೇನಿಲ್ಲ ಖಂಡಿತ ಅಲ್ಲ, ಅದು ಇರಬೇಕು. ಹಾಗಾಗಿ ಇಲ್ಲೂ ಕೂಡ ನೀವು ಎಲ್ಲರ ಜೊತೆನೂ ನೋಡಿಸಿದ್ದೀನಿ. ಇಲ್ಲಿ ಐ ಥಿಂಕ್ ಆ ಥರ ಏನು ಪ್ರಾಬ್ಲಮ್ ಬರಲಿಲ್ಲ. ಇಲ್ಲಿ ನಿಮ್ಮ ಜರ್ನಿ ಈಗಲೂ ಸಾಧನೆ ಮಾಡ್ತಾ ಇರ್ತೀರಾ? ಮಾಡ್ತಾ ಇರ್ತೀನಿ. ಖಂಡಿತ ಮಾಡ್ತೀನಿ. ಅದು ಆ್ಯಕ್ಚುಲಿ ಅವರು ಬೇಡ ಅಂತ ಹೇಳಿದ್ರಲ್ಲ, ಅದಕ್ಕೋಸ್ಕರನೇ ಈ ಘಟತರಂಗ ಅನ್ನೋದು ಶುರುವಾಯಿತು. ಅವರಿಗೆ ನಾನು ಥ್ಯಾಂಕ್ಸ್ ಹೇಳಬೇಕು. ಹೌದು, ಆ ಥರನೇ ನಾನು ಹೇಳೋದು, ತಪ್ಪಾಗಿ ಹೇಳೋಲ್ಲ. ಹೌದಾ, ಕರೆಕ್ಟು. ಇವಾಗ ಅವರು ಆಯಿತು ಅಂದಿದ್ರೆ ನಿಮ್ಗೆ ಅದೆಲ್ಲ ಯೋಚನೆ ಬರ್ತಿತ್ತು. ಆಯಿತು, ಹಿಂಗೋ ಹೌದು, ಅವಕಾಶ ಸಿಗುತ್ತೆ, ನುಡ್ಸ್ಕೊಂಡು ಹೋಗೋಣ. ಹೌದು, ಕರೆಕ್ಟ್. ಇನ್ನೊಂದು ಏನಂದರೆ, ಈಗ ವೋಕಲ್ಲು ಪ್ರಾಕ್ಟೀಸ್ ಮಾಡ್ಕೊಂಡು ಬಂದಿರ್ತಾರೆ, ಅದನ್ನು ವೈಲಿನಿಸ್ಟು ಅರ್ಥ ಮಾಡ್ಕೊಂಡು ಅಲ್ಲೇ ನುಡಿಸ್ಬೋದು. ರಿಹರ್ಸಲ್ಸ್ ಆಗಿದ್ದರೆ ಒಂದು ರೀತಿ ಬೇರೆ. ಇವಾಗೆಲ್ಲ ಸ್ವಲ್ಪ ರಿಹರ್ಸಲ್ಸ್ದು ಎಲ್ಲ ಇದೆ. ಮೃದಂಗದವರು ಅವ್ರ ಮನೇಲಿ ಮಾಡ್ಕೊಂಬಂದಿರೋದು ಘಟ, ಮೋರ್ಚಿಂಗು ಅಥವಾ ಕಂಜರ ಫಾಲೋ ಮಾಡಬೇಕು. ಅದು ಕಷ್ಟನೇ. ಆ ನಿಭಾಯಿಸೋದು. ಆಮೇಲೆ ನಮ್ಮ ಸಹವಾದ್ಯದವ್ರ ಪ್ರಾಬ್ಲಮ್ ಅಂದರೆ, ಒಬ್ಬೊಬ್ಬರದ್ದು ಆರ್ಟಿಸ್ಟು ಒಂದೊಂದು ಮನೋಧರ್ಮ ಇರುತ್ತೆ. ಕಡಿಮೆ, ಕೆಲವರಿಗೆ ಎಷ್ಟು ಬೇಕೋ ಅಷ್ಟೇ, ಕೆಲವರಿಗೆ ಏನು ನುಡಿಸ್ಲೇ ಇಲ್ಲ ನೀವು ಅಂತಾರೆ. ಹಾಡೋರು ಹಂಗೆ ಹೇಳ್ಬೋದು. ನಾವು ಆಯ್ತು ಅವ್ರು ಹೇಳ್ತಾರೆ ಜಾಸ್ತಿ ನುಡಿಸ್ರೆ ಮೃದಂಗದವ್ರು ನೋಡ್ಕೋಬೇಕು ಅಲ್ವಾ? ಈ ಥರ ಫೇಸ್ ಮಾಡಿರ್ತೀರ ನೀವು. ಖಂಡಿತ ಅಲ್ವಾ? ಎಲ್ಲ ಮೂಡ್ ನೋಡಿಕೊಂಡೇ ನಾವು ನುಡಿಸ್ಬೇಕು. ಅಥವಾ ಒಂದು ಟೀಮ್ ವರ್ಕ್, ಒಂದು ಕಚೇರಿ ಅನ್ನೋದು ಒಂದು ಟೀಮ್ ವರ್ಕ್. ಮೃದಂಗಿಸ್ಟ್ ನುಡಿಸುವಾಗ ನಾವು ಸ್ವಲ್ಪ ಶ್ಯಾಡೋ ಥರ ಹೋಗ್ಬೇಕು. ಅವ್ರಿಗೆ ಹೆಂಗೆ ಒತ್ತಾಸೆ ಮಾಡಬೇಕು ಥರ ಮಾಡಬೇಕು. ಎಲ್ಲಿ ನಮ್ದು ಗೊತ್ತಾಗುತ್ತೆ, ಇಲ್ಲಿ ಮೃದಂಗ ಇದ್ರೆ ಚೆನ್ನಾಗಿರೋದು ಅಂತ ನಮಗೆ ಗೊತ್ತಾಗುತ್ತೆ. ಆವಾಗ ಸುಮ್ಮನೆ ಇರೋದು. ಸಮ್ಟೈಮ್ಸ್ ಮೃದಂಗಿಸ್ಟ್ಗಳೇ ಏನು ಮಾಡ್ತಾರೆ, ವೋಕಲ್ಗೆ ಬಿಟ್ಬಿಡ್ತಾರೆ. ಆ ಥರನೂ ಆಗತ್ತೆ. ಸಮ್ಟೈಮ್ಸ್ ಮೃದಂಗ ಗಡ ಇಬ್ಬರು ಸುಮ್ಮನೆ ಇರ್ತಾರೆ, ವೋಕಲಿಸ್ಟ್ ಆದಮೇಲೆ ಎಲ್ಲರೂ ಶುರು ಮಾಡ್ತಾರೆ. ಆ ಥರನೂ ಇರುತ್ತೆ. ನಾನು ಮುಕ್ಕಾಲು ಪಾಲು ಅವರು ಬಿಟ್ಟರೆ ನಾನು ವೋಕಲಿಸ್ಟ್ಗೆ ನೋಡ್ಸೋಕ್ಕೆ ಪ್ರಯತ್ನ ಮಾಡ್ತೀನಿ. ಹೌದೌದು, ಇಲ್ಲ ನೋಡಿದ್ದೀನಿ. ಅದು ಬಹುಶಃ ನಿಮಗೆ ಕೀರ್ತನೆಗಳು ಎಲ್ಲ ಚೆನ್ನಾಗಿ ಅಭ್ಯಾಸ ಇರೋದ್ರಿಂದ, ಕೇಳಿರೋದ್ರಿಂದ, ಕೇಳ್ಮೆ ತುಂಬ ಇಂಪಾರ್ಟೆಂಟ್. ಹೌದು, ಖಂಡಿತ. ಅಂದರೆ ಕೀರ್ತನೆಗಳು ಕೇಳಿದಷ್ಟು ವರ್ಣಗಳು, ಏಕೆಂದರೆ ಇಲ್ಲಾಂದರೆ ನಾವು ಕೆಲವು ತಿಲ್ಲಾನಗಳು ಇದೆಲ್ಲ ನಮ್ಗೇನು ಗೊತ್ತಿಲ್ಲ ಅಂದರೆ ಕೈ ಇಡೋದೇ ಕಷ್ಟ. ಹೌದು, ಹೊಸ ಕಾರ್ವೆಗಳು ಅದು ಇದು. ಹೌದು. ಆಮೇಲೆ ಇವಾಗ ಲೇಟೆಸ್ಟಾಗಿ ತುಂಬ ತಲೆ ಉಪಯೋಗಿಸಿ ಮಾಡಿರ್ತಾರೆ ಕಾರ್ವೆಗಳು. ಅದು ಅರ್ಥ ಆಗೋಷ್ಟರಲ್ಲಿ ಮುಗಿದೋಗ್ಬಿಡುತ್ತೆ ಅಥವಾ ಮುಂದೆ ಕೊಟ್ಟೋಗಿರುತ್ತೆ. ಘಟನ ಹೇಗೆ ಮೇಂಟೈನ್ ಮಾಡ್ತೀರಾ ನೀವು? ಒಂದೇ ಘಟದಲ್ಲಿ ನುಡಿಸ್ತಾ ಇದ್ರೆ ಅದು ಸ್ವಲ್ಪ ನಾದ ಕಮ್ಮಿ ಆಗ್ಬೋದು ಅಷ್ಟೇ. ಏನು ವ್ಯತ್ಯಾಸ ಇದೆ ದೇವನಹಳ್ಳಿ ಘಟಕ್ಕೂ? ಮಡ್ರಾಸ್ ಘಟ ದೇವನಹಳ್ಳಿ ಘಟಕ್ಕಿಂತ ಇನ್ನೂ ಸ್ವಲ್ಪ ಸುಲಭ. ಇದು ಎಷ್ಟು ಘಟ ಇರ್ಬೋದು ಮೇಡಮ್ ನಿಮ್ಮ ಹತ್ರ? 100 ಘಟನೂ ಇರುತ್ತಾರೆ. ವಿಕ್ಕು ಸರ್ ತುಂಬ ಕಾಂಚಿ ಮಹಾಪರಿವ ಡಿವೋಟಿ. ಹೌದೌದು. ದೀಪ ಹಚ್ಬಿಟ್ಟು ಈ ದೀಪ ಅದುವರೆಗೂ ನೀನು ನುಡಿಸ್ಬೇಕು.